ಹಲೋ ನಮಸ್ತೆ, ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್ ಬೈ ಕೊಲ್ಲಾಪುರದ ಕನ್ನಡತಿ. ಇವತ್ತು ನಾನು ನಿಮಗೊಂದು ಹೇರ್ ರೀಗ್ರೋತ್ ಅಥವಾ ಹೇರ್ ಗ್ರೋತಿಗೆ ಯೂಸ್ಫುಲ್ ಆಗಿರುವಂಥ ಒಂದು ಹೇರಿಗೆ ಒಂದು ಸಿರಮ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ನಾನು ರೋಸ್ಮೇರಿ ಲೀವ್ಸಿದ್ದು ಸಿರಮ್ ಮಾಡಾಕತ್ತೇನೆ ಇವತ್ತು. ಇಲ್ಲಿ ನೋಡ್ರಿ, ಇದು ನನ್ನ ಡ್ರೈ ರೋಸ್ಮೇರಿ ಲೀವ್ಸ್ ತೊಗೊಂಡೇನಿ. ಹಸಿವು ಯಾರಿಗಾದ್ರೂ ಸಿಕ್ಕರೆ ಭಾಳ ಒಳ್ಳೇದ. ನನ್ನ ಹತ್ರ ಇರಲಿಲ್ಲ, ಸೊ ನಾನು ಆನ್ಲೈನ್ ಡ್ರೈ ರೋಸ್ಮೇರಿ ಲೀವ್ಸನ್ನು ಆರ್ಡ್ರ್ ಮಾಡ್ಕೊಂಡೇನಿ. ಇದೊಂದು ಖಾಲಿ ಸ್ಪ್ರೇ ಬಾಟಲ್ ಇದೆ, ಇದು ಬೇಕು. ಆಮೇಲೆ ಆ ಬಾಟಲ್ ಅಳ್ತಿಲೆ ಡಬಲ್ ಅಷ್ಟು ಬೇಕಾಗುವಷ್ಟು ನೀರು ತೊಗೊಂಡೇನಿ. ಆಮೇಲೆ ಇದು ಮೆಂತೆಕಾಳು, ಮೆಂತೆಕಾಳು, ಇದು ರೋಸ್ಮೇರಿ ಎಲೆ, ಆಮೇಲೆ ಲವಂಗ, ಒಂದು 6-7 ಲವಂಗ, ಅಷ್ಟು ಸಾಕು. ಸೊ ಇದನ್ನ ಹೆಂಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಬರ್ರಿ. ಇದು ನೀರೇನು ನಾನು ತೊಗೊಂಡೇನಲ್ಲ ಅದನ್ನ ಹಾಕ್ಕೊಂಡು ನೀರು ಕಾಯೋ ಮಟ್ಟ ಬಿಟ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಬಬಲ್ ಬರಲಿ, ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ. ಸೊ ಅಲ್ಲಿವರೆಗೂ ಅದಕ್ಕೇನು ಹಾಕೋದು ಬೇಡ. ಕುದ್ದಾದ್ಮೇಲೆ ನಾವು 1/2 ಟೇಬಲ್ ಸ್ಪೂನ್ ಏನು ಮಾಡೋಣ, ಮೆಂತೆಕಾಳು ಹಾಕ್ಕೊಳ್ಳೋಣ. ಮೆಂತೆಕಾಳು 1/2 ಟೇಬಲ್ ಸ್ಪೂನ್ ಹಾಕೋಣ ಅಂದರೆ ಅದ್ರ ಡಬಲ್ ನಾವು ರೋಸ್ಮೇರಿ ಲೀವ್ಸ್ ಹಾಕ್ಕೊಳ್ಳೋದು. ಇವಾಗ 1/2 ಟೇಬಲ್ ಸ್ಪೂನ್ ಮೆಂತೆಕಾಳು ತೊಗೊಂಡೇವಂದ್ರೆ 1 ಟೇಬಲ್ ಸ್ಪೂನ್, ನೋಡ್ರಿ ಇದು 1 ಟೇಬಲ್ ಸ್ಪೂನ್ ಐತಿ. ಈ ಅಳತಿಲೆ ನಾನು ರೋಸ್ಮೇರಿ ಲೀವ್ಸ್ ಹಾಕ್ಕೊಳ್ತೀನಿ. ಒಂದು ಅಥವಾ ಒಂದಕ್ಕಿಂತ ಒಗ್ದು ಒಂದು ಸ್ವಲ್ಪ ಹೆಚ್ಚಾದ್ರೆ ಸಾಕು. ಇಲ್ಲಿ ನೋಡ್ರಿ, ನೀರು ಆವಾಗಲೇ ನಾನು ಹೇಳಿರೋ ಥರ ಬಬ್ಬಲ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ಮೇಲೆ ಇವೆಲ್ಲ ನಾವು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ನಾನು ಲವಂಗ ಹಾಕ್ಕೊಂಡೆ ನೋಡ್ರಿ. ಲವಂಗ ಒಂದು 6ರಿಂದ 7 ಅದಾವ. ಆಮೇಲೆ ಇದು ಅರ್ಧ ಟೇಬಲ್ ಸ್ಪೂನ್ ಮೆಂತೆಕಾಳು, ಮೆಂತೆಕಾಳು. ಆಮೇಲೆ ಇದು 1 ಟೇಬಲ್ ಸ್ಪೂನ್ ಡ್ರೈಡ್ ರೋಸ್ಮೇರಿ ಲೀವ್ಸ್ಲ ನಮ್ದು ಹೇರ್ ರೀಗ್ರೋತ್ ಮಾಡೋಕ್ಕೆ ಭಾಳ ಹೆಲ್ಪ್ ಆಕೈತಿ. ಸ್ಕಾಲ್ಪ್ ಹೆಲ್ತಿಗೆ ಹಂಗೆ ಬಹಳ ಒಳ್ಳೇದು ಇದು ರೋಸ್ಮೇರಿ ಲೀವ್ಸ್. ಇದನ್ನ ನಾವು ಹಸಿದು ಸಿಕ್ತಂದ್ರೆ ಅದನ್ನ ಪೇಸ್ಟ್ ಮಾಡಿ ಮಾಸ್ಕ್ ಹಾಕ್ಕೊಳ್ಬೋದು. ಇದನ್ನ ರೋಸ್ಮೇರಿದ ಆಯಿಲೂ ಭಾಳ ಚಲೋದು ನಮ್ಮ ಹೇರ್ ಗ್ರೋತಿಗೆ. ಅದೇ ರೀತಿ ಈ ಸಿರಮೂ ಅಷ್ಟೇ ನಮ್ಮ ಸ್ಕಾಲ್ಪ್ ಹೆಲ್ತಿಗೆ ಮತ್ತು ನಮ್ಮದು ಹೇರ್ ರೀಗ್ರೋತ್ ಆಗೋಕ್ಕೆ ಭಾಳ ಒಳ್ಳೇದಿದೆ. ಸೊ ಈ ರೀತಿ ನಾವು ಇದನ್ನ ಚಲೋ ತಂಗೆ ಕುದಿಸ್ಕೊಳ್ಳೋಣ. ಅದು ನಾವು ನೀರೇನು ಹಾಕ್ಕೊಂಡಿವಲ್ಲ ಅದು ಲಿಟ್ರಲಿ ಹಾಫ್ ಆಗೋವರೆಗೂ ಕಲರ್ ಚೇಂಜ್ ಆಗಬೇಕು. ಪ್ಲಸ್ ಅದು ಅರ್ಧದಷ್ಟು ಕಡಿಮೆ ಆಗಬೇಕು ನೀರು, ಅಷ್ಟು ನಾವು ಕುದಿಸ್ಕೊಳ್ಳೋಣ. ಯಾಕಂದ್ರೆ ಅದು ರೋಸ್ಮೇರಿ ಲೀವ್ಸು, ಮೆಂತೆಕಾಳು ಮತ್ತು ಲವಂಗ ಏನದಲ್ಲ ಅದ್ರಾಗಿಂದೆಲ್ಲ ಅದು ನೀರೊಳಗೆ ಅದ್ರ ಕ್ವಾಲಿಟೀಸ್ ಎಲ್ಲ ನೀರೊಳಗೆ ಅಬ್ಸಾರ್ಬ್ ಆಗಲಿ. ಪೂರ್ತಿ ಅಷ್ಟು ಕುದಿಸ್ಕೊಳ್ಳೋಣ. ಇವಾಗ ನೋಡ್ರಿ, ಇದು ಆಲ್ಮೋಸ್ಟ್ ಹಾಫ್ಗಿಂತನೂ ಕಡಿಮೆ ಆಗೈತೆ. ನಾನು ಅಷ್ಟು ಕುದಿಸ್ಕೊಂಡೇನೆ. ಈಗ ಇಷ್ಟು ಸಾಕು. ಇದನ್ನ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡೆ ಇದ್ರಾಗಿಂದ ನಾವು ನೀರು ಮತ್ತು ಇದೇನು ನಾವು ಇದು ಮಾಡ್ಯಾವಲ್ಲ ಅದನ್ನ ಸಪ್ರೇಟ್ ಮಾಡ್ಕೊಂಬಿಡೋಣ. ನೋಡ್ರಿ ಆಫ್ ಮಾಡ್ಕೊಂಡೆ. ಇವಾಗ ಇದನ್ನ ನಾವು ಒಂದು ಬಟ್ಲಕ್ಕೆ ಅಥವಾ ಗ್ಲಾಸಿಗೆ ಸೋಸ್ಕೊಳ್ಳೋಣ ಬರ್ರಿ. ಡೈರೆಕ್ಟ್ ನಾವು ಸ್ಪ್ರೇ ಬಾಟಲಿಗೆ ಹಾಕ್ಕೊಳ್ಳೋದು ಬೇಡ. ಫಸ್ಟ್ ಒಂದು ಸ್ವಲ್ಪ ನಾನು ಅದನ್ನ ಸಪ್ರೇಟಾಗಿ ತೆಗೆದು ಇಟ್ಕೊಳ್ತೀನಿ, ಆರಲಿ ಅದೊಂದು ಸ್ವಲ್ಪ. ಡೈರೆಕ್ಟ್ ಪ್ಲಾಸ್ಟಿಕ್ ಕಂಟೈನರಿಗೆ ಹಾಕಿದ್ರೆ ಅದು ಮತ್ತು ಪ್ಲಾಸ್ಟಿಕ್ ಇದಾಗ್ತೈತಲ್ಲ, ಸೊ ಬೇಡ. ಫಸ್ಟಿಂದ ನಾವು ಒಂದು ಬಟ್ಲಿಗೆ ಸೋಸ್ಕೊಂಡು ಆಮೇಲೆ ಅದು ಒಂದು ಸ್ವಲ್ಪ ಆರಕ್ಕೆ ಬಿಡೋಣ. 1-2 ತಾಸು ಆರಾಮಾಗಿ ಚಲೋ ತಂಗಿ ಆರಲಿ. ಅದು ಆದ್ಮೇಲೆ ನಮ್ದು ಏನದು ಪ್ಲಾಸ್ಟಿಕ್ ಕಂಟೈನರ್ ಐತಲ್ಲ ಅದ್ರಾಗ ಹಾಕ್ಕೊಂಡು ಇಟ್ಕೊಳ್ಳೋಣ. ನೋಡ್ರಿ, ನಾನು ಇವಾಗ ಇದನ್ನ ಸೋಸ್ಕೊಂಡೆ ನೀಟಂಗೆ. ಇದನ್ನ ಚಲೋ ತಂಗೆ ಆರಿಸ್ಕೊಳಕ್ಕೆ ಇಟ್ಕೊಳ್ತೀನಿ. ಆದ್ಮೇಲೆ ನಾನು ಅದನ್ನ ಸ್ಟೋರ್ ಮಾಡ್ಕೊಂಡು ಇದೇನೈತಲ್ಲ ನಾವು ಡೈಲಿ ನೈಟ್ ನಮ್ಮ ಸ್ಕಾಲ್ಪಿಗೆ ಚಲೋ ತಂಗೆ ಸ್ಪ್ರೇ ಮಾಡ್ಕೊಂಡು ಮಸಾಜ್ ಮಾಡ್ಕೊಂಡು ಮಲ್ಕೊಂಡ್ವಿ ಅಂದ್ರೆ ಭಾಳ ಚಲೋ ರಿಸಲ್ಟ್ ಸಿಗ್ತೈತಿ. ನಾನು ಯೂಸ್ ಮಾಡ್ತೇನೆ. ನಾನು ಇದನ್ನ ಯೂಸ್ ಮಾಡಾಕತ್ತೀನಿ, ಚಲೋ ರಿಸಲ್ಟ್ ಐತಿ. ಸ್ಪೆಷಲಿ ನಂಗೆ ಒಂದು ಸ್ವಲ್ಪ ಡ್ಯಾಂಡ್ರಫ್ ಇತ್ತು, ಸಮ್ಮರ್ದಾಗ ಡ್ಯಾಂಡ್ರಫ್ ಈಚಿಂಗ್ ಸ್ಟಾರ್ಟ್ ಆಗೈತಿ ಸ್ಕಾಲ್ಪ್. ಇದು ಯೂಸ್ ಮಾಡಂತಲೇ ನನಗೆ ಅದು ರಿಡ್ಯೂಸ್ ಆಗೈತಿ. ಎವ್ರಿ ಡೇ ನೈಟ್ ನಾವು ಇದನ್ನ ಜಸ್ಟ್ ಸ್ಪ್ರೇ ಮಾಡ್ಕೊಂಡು ಮಲ್ಕೊಂಡ್ವಿ ಅಂದರೆ ಒಳ್ಳೇದು. ಇವನ್ ನಾವು ಹೊರಗಡೆ ಹೋಗ್ಬೇಕಾದ್ರೂ, ನಾವು ಮನೆಯೊಳಗೆ ಇದ್ದಾಗ ಅಥವಾ ಹೊರಗಡೆ ಹೋಗ್ಬೇಕಾದ್ರೂ ಜಸ್ಟ್ ಸ್ಪ್ರೇ ಮಾಡ್ಕೊಂಡು ಹೇರ್ ಟೈ ಮಾಡ್ಕೊಂಡು ಬಿಟ್ಬಿಟ್ವಿ ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದನ್ನ ಯೂಸ್ ಮಾಡಿ ಒಂದು ಸತ ನೀವು ನೋಡಿರಿ. ನಂಗೆ ಮಾತ್ರ ಭಾಳ ಒಳ್ಳೆಯ ರಿಸಲ್ಟ್ ಸಿಕ್ಕೈತಿ. ಸೊ ಹೇರ್ ಫಾಲ್ ಆಗಿರ್ಬೋದು ಅಥವಾ ಹೇರ್ ಗ್ರೋತಿನ ಸಮಸ್ಯೆ ಇರೋರು, ಆಮೇಲೆ ಸ್ಕಾಲ್ಪ್ ಹೆಲ್ತಿನ ಪ್ರಾಬ್ಲಮ್ ಇರೋರು ಇದನ್ನ ಒಂದು ಸತಿ ಪ್ಲೀಸ್ ಟ್ರೈ ಮಾಡಿ ನೋಡಿರಿ. ನಿಮಗೂ ಪಕ್ಕ ಒಳ್ಳೆ ರಿಸಲ್ಟ್ ಕೊಡ್ತೈತಿ ಅಂತ ಅಂದ್ಕೊಂಡೆ ನಾನು. ಚಲೋ ಟ್ರೈ ಮಾಡಿ ನೋಡಿರಿ.
ನೋಡ್ರಿ ಸ್ಪ್ರೇ ಮಾಡಿ ತೋರಿಸ್ತೇನೆ. ಇದ್ರದ್ದು ವಾಸನೆನೂ ಮಸ್ತ್ ಬರ್ತೈತಿ. ರೋಸ್ಮೆರಿ ಲೀವ್ಸ್ ಮತ್ತು ಅದು ಲವಂಗ ಹಾಕಿರ್ತೇವಲ್ಲ, ವಾಸನೆನೂ ಚಲೋ ಬರ್ತೈತಿ. ಸೊ ಎಸ್, ಇಷ್ಟೇ. ಇಫ್ ಯು ಲೈಕ್ ಇಟ್, ಶೇರ್ ಇಟ್, ಅಷ್ಟೇ. ಬಾಯ್, ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.